ಸ್ವಲ್ಪ ಇದೆ ಆಯ್ತಾಯ್ತು ಹೇಳಿ ಎಲ್ಲ ಪಾರ್ವತಾಂಬಾ ಸಮೇತ ಸೋಮೇಶ್ವರ ಸ್ವಾಮಿ ದೇವತಾ ಪರಿಪೂರ್ಣ ಕೃಪಾ ಕಟಾಕ್ಷತಾ ಸಿದ್ಧಿರಸ್ತು ಮನಸ್ಸಂಕಲ್ಪದ ಸಿದ್ಧಿರಸ್ತು ಆಯುರಾರೋಗ್ಯೇಶ್ವರ್ಯಾಭಿವೃದ್ಧಿರಸ್ತು. ಸೆಂಟರ್ನಾಗ ಜಾಗ ಬಿಟ್ಬಿಡ್ರಿ, ಆಗಿರೋರು ಆಚೆ ಬಂದ್ಬಿಡ್ಲಿ. ನಮಸ್ಕಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವರ್ಷದ ಸೋಮೇಶ್ವರ ಸ್ವಾಮಿ ಓಂ ನಮಃ ಶಿವಾಯ. ವರ್ಷ ಪ್ರತಿಕ್ರಿಯೆ ಓಂ ನಮಃ ಶಿವಾಯ. ಸಂಭ್ರಮ ಸಡಗರ ಓಂ ನಮಃ ಶಿವಾಯ. ನೆರವೇರ್ತು. ಆ ಒಂದು ಓಂ ನಮಃ ಶಿವಾಯ. ರಥೋತ್ಸವದಲ್ಲಿ ಓಂ ನಮಃ ಶಿವಾಯ. ಯಾರು ಓಂ ನಮಃ ಶಿವಾಯ. ಅವರೊಟ್ಟಿಗೆ ಎಲ್ಲ ನಮ್ಮ ಓಂ ನಮಃ ಶಿವಾಯ. ಅತ್ಯಂತ ಓಂ ನಮಃ ಶಿವಾಯ. ಸಂಖ್ಯೆಯಲ್ಲಿ ಎಲ್ಲ ಓಂ ನಮಃ ಶಿವಾಯ. ಭಾಗಿಯಾಗಿ ಓಂ ನಮಃ ಶಿವಾಯ. ಆ ಒಂದು ಓಂ ನಮಃ ಶಿವಾಯ. ಮುಖಾಂತರ ಎಲ್ಲ ಓಂ ನಮಃ ಶಿವಾಯ. ಭಗವಂತನಲ್ಲಿ ಓಂ ನಮಃ ಶಿವಾಯ. ಕೂಡ ಒಂದು ಕೋರಿಕೆ ಇಟ್ಟಿದ್ದೀವಿ. ಓಂ ನಮಃ ಶಿವಾಯ. ನಮ್ಮ ಕ್ಷೇತ್ರದಾದ್ಯಂತ ಓಂ ನಮಃ ಶಿವಾಯ. ಆರ್ಥಿಕವಾಗಿ ಸದೃಢವಾಗಿರಲಿ, ಓಂ ನಮಃ ಶಿವಾಯ. ಯಾವುದಕ್ಕೂ ಸಕಾಲಕ್ಕೆ ಸರಿಯಾಗಿ ಓಂ ನಮಃ ಶಿವಾಯ. ಎಲ್ಲ ವಿದ್ಯಾರ್ಥಿಗಳು ಓಂ ನಮಃ ಶಿವಾಯ. ಎಲ್ರಿಗೂ ಓಂ ಶಿವಾಯ. ಅಭಿವೃದ್ಧಿವಾಗಿ ಇಲ್ಲಿ ಅಂತ ಓಂ ನಮಃ ಶಿವಾಯ. ಅಭಿವೃದ್ಧಿಯುಕ್ತ ನಮ್ಮ ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರ ಓಂ ನಮಃ ಶಿವಾಯ. 18ನೇ ವರ್ಷದ ಬ್ರಹ್ಮರಥೋತ್ಸವ ತಿರುಪಡೆಯಿಂದ ಎಲ್ಲ ಸರ್ಕಾರ ಎಲ್ಲ ಹಿರಿಯರು ದೇವಸ್ಥಾನಕ್ಕೆ ಸಹಾಯ ಮಾಡಿಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಓಂ ನಮಃ ಶಿವಾಯ. ಬಗ್ಗೆ ಕೊಟ್ಟಾಗ ಸತತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಓಂ ನಮಃ ಶಿವಾಯ. ಪಾತ್ರರಾಗ್ತಾ ಇದ್ದಾರೆ. ಅವರು ಸಹಾಯ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಓಂ ನಮಃ ಅದೇ ರೀತಿ ಶಿವಾಯ. ಈ ವರ್ಷ ಸುಮಾರು 5,000 ಸೇರ್ತದೆ ಅಂತೇಳಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ಓಂ ನಮಃ ಶಿವಾಯ. ಊಟದ ವ್ಯವಸ್ಥೆ ಪೂರ್ತಿ ನಮ್ಮ ಓಂ ನಮಃ ಶಿವಾಯ. ಅವರು ಮನಸೋ ಇಚ್ಛೆ ಒಪ್ಕೊಂಡು ಓಂ ನಮಃ ಶಿವಾಯ. ಊಟದ ವ್ಯವಸ್ಥೆ ಆಗಿದೆ. ಓಂ ದಯಮಾಡಿ ನಮಃ ಶಿವಾಯ. ಬೇಕು. ಓಂ ನಮಃ ಶಿವಾಯ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಓಂ ನಮಃ ಶಿವಾಯ. ಕೊಟ್ಟು ಏನೀಗ ಓಂ ನಮಃ ಶಿವಾಯ. ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಓಂ ನಮಃ ಶಿವಾಯ. ಸಂತರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಓಂ ಹೆಚ್ಚಿಗೆ ನಮಃ ಮಾಡ್ತಕ್ಕಂಥ ಶಿವಾಯ. ಶಕ್ತಿ ಆ ಸೋಮೇಶ್ವರ ಸ್ವಾಮಿ ಕೊಡ್ಲಿ ಓಂ ಅಂತ ಹೇಳಿ ನಮಃ ಶಿವಾಯ. ಬಂದಿರ್ತಕ್ಕಂಥ ನಮ್ಮ ಓಂ ನಮಃ ಶಿವಾಯ. ಚಂದ್ರಣ್ಣವ್ರು ಆಗ್ಬೋದು, ನಾರಾಯಣ ಸ್ವಾಮಿ ಓಂ ನಮಃ ಶಿವಾಯ. ನಮಸ್ಕಾರ ಆಗ್ತಾ ಇದ್ದೀನಿ. ಓಂ ಜೈ ನಮಃ ಹಿಂದ್. ನಾಡಿನ ಜನತೆಗೆ ಈ ಒಂದು 25ನೇ ಸೋಮೇಶ್ವರ ಸ್ವಾಮಿ ಸಂದರ್ಭವನ್ನು ಒಳ್ಳೆಯದು ಮಾಡಲಿ. ಆರ್ಥಿಕವಾಗಿ ಸದೃಢವಾಗಿ ಮತ್ತು ರಾಜಕೀಯವಾಗಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಸುಮಾರು ಒಂದು 300ರಿಂದ 400 ವರ್ಷಗಳ ಇತಿಹಾಸವನ್ನು ಇವತ್ತು ಶ್ರೀ ಪರ್ವತ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ನಮ್ಮ ಕ್ಷೇತ್ರದ ರಾಜಗೌಡರು ಮತ್ತು ಎಲ್ಲ ಮುಖಂಡರು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅಂತ
ಮರೆಯಲಾರದು. ಈ ಒಂದು ದೇವರ ಕೃಪೆ ನಮ್ಮ ಎಲ್ಲ ಮುಖಂಡರ ಮೇಲೂ ಹಾಗೂ ನಮ್ಮ ರಾಜಕಾರಣಿಗಳು ಸತತವಾಗಿರಲಿ. ಇವ್ರಿಗೂ ಈ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಾಡುವಂಥ ಒಂದು ಹೆಚ್ಚಿನ ಶಕ್ತಿಯನ್ನು ಈ ಒಂದು ಭಗವಂತ ದಯಪಾಲಿಸಲಿ ಮುಂದಿನ ದಿನದಲ್ಲಿ. ಹಾಗೂ ಇದೇ ರೀತಿ ಒಂದು ಒಡನಾಟ ಈ ದೇವಸ್ಥಾನ ಜೊತೆ ಹರೇ ಕೃಷ್ಣ.